ನಮ್ಮ ಕಿಚನ್ ಹತ್ರ ಪ್ಯಾಲ್ಗಡೆ ಐತಲ್ಲ, ಈ ಪ್ಯಾಲ್ಗಡೆ ಎಷ್ಟು ಚಂದ ಪ್ಯಾರ್ಲ ಕೈಯಾಗ ಬಂತದ ಏನೋ ತಿಂದಾವ. ಇನ್ನಿಚ್ ತಿಂದಿರ್ಬೋದು. ಇನ್ನಿಚ್ ಅಂತಂದ್ರೆ ಅಳಿಲು. ನೋಡ್ರಿ ಎಷ್ಟು ಚಂದ ಐತೆ ನಮ್ದು ಕಾನ್ಸೆಪ್ಟ್. ಕಿಚನ್ ಇಲ್ಲೇ ಹಣ್ಣಿನ ಗಿಡ ಮತ್ತು ನೆಲ್ಲಿಕಾಯಿನೂ ಸಹಿತ ಆಗತ್ತ. ನೋಡ್ರಿ ಇಲ್ಲ ಕಿಚನ್ ಅಂತಲೇ ಐತಲ್ಲ, ಇಲ್ಲ ಮ್ಯಾಗ ನೆಲ್ಲಿಕಾಯಿ, ಪ್ಯಾರ್ಲನ್ನು, ಮತ್ತಿದು ಶ್ರೀಗಂಧ, ಮಲ್ಲಿಗೆ ಹೂವು, ಆಬೋಲಿ ಹೂವು. ಇಲ್ಲಿ ನಮ್ಮ ಗೋರಿಯಲ್ಲಿ ಮೇಯಕತ್ತಾಳ. ನೆಲ್ಲಿಕಾಯಿ ನೋಡ್ರಿ, ಈ ಸಲ ನೆಲ್ಲಿಕಾಯಿ ಅದು ಅಂದ್ರೆ ದೊಡ್ಡ ದೊಡ್ಡ ನೆಲ್ಲಿ. ದೇವಿ ಅಯ್ಯಯ್ಯೋ ಕೋಗಿಲೆ ಹೋದಾಗತ್ತ. ನಾ ದೇವ್ ಓದರ್ದಂಗೆ ಆತ. ಇಲ್ಲೊಂದು ಹೀರಿ ಇದನ್ನ ಹಾಕ್ಯಾನಿ, ದೊಡ್ಡದಕ್ಕೈತಿಲ್ಲ ಗೊತ್ತಿಲ್ಲ. ಇಲ್ಲಿ ಎಷ್ಟೊಂದು ಹಾಕಿದ್ನಿ, ಅದ್ರೊಳಗೆ ಅದೊಂದು. ಓ ಅದು ಯವ್ವ ಅಂತದ. ಎಲ್ಲಿದಿ ಕೋಗಿಲೆ. ಇದು ವಿಡಿಯೋ ಅಪ್ಲೋಡ್ ಮಾಡೋಕ್ಕೆ ಇದ್ರೊಳಗೆ ಫೋನ್ ಹಾಕಿರ್ತೇನೆ. ಹಂಗಾಗಿತ್ತು ನಂದು. ಎಲ್ಲ ಇಟ್ಬಿಟ್ಟೇನೆ. ಎತ್ಕೊ ಗಪ್ಪ ಆಗ್ತದ. ನಾನೀಗ ವಿಡಿಯೋ ಅಪ್ಲೋಡ್ ಮಾಡೋಕೆ ಟೈಮೀಗ 5:30 ಅಥವಾ 5:45 ಆತೇನೋ. ಅಲ್ಲಿ ಬಾರಿ ಗಿಡ ಕಾಣಿಸ್ತೈತಲ್ಲ, ಅಲ್ಲಿ ಹೋಗ್ಬೇಕು. ಅಲ್ಲಿ ಹೋದ್ರಷ್ಟೇ ವಿಡಿಯೋ ಅಪ್ಲೋಡ್ ಆಕೈತಿ. ಈಗ 2 ದಿನ ಆಯ್ತು ವಿಡಿಯೋನ ಹಾಕಿಲ್ಲ ನಾನು. ಹಾಗಾಗಿ ಅಟ್ಲೀಸ್ಟ್ ಈಗಾದರೂ ಸಂಜೆ ಮುಂದೆ ಹಾಕಿದ್ರೆ ಆತಂತೇಳಿ. ಯಾಕಂದ್ರೆ ಅಲ್ಲೇ ಹೋಗ್ಬೇಕು ರೀ. ಹೋಗಿ 1 ತಾಸು 2 ತಾಸು ನಿಂದಿರಬೇಕು. ಕೆಲಸ ಎಲ್ಲ ಪೆಂಡಿಂಗ್ ಉಳಿದು ಬಿಡ್ತಾವೆ. ಅದೊಂದು ಬೇಜಾರ. ಶೂ ಹಾಕ್ಕೊಂಡೇನಿ. ಹಂಗೆ ಫೋನಲ್ಲಿ ಗಿಡದಾಗಿಟ್ಟು ವಾಕ್ ಮಾಡಿದ್ರೆ ಆತಂತೇಳಿ. ನಾನು ಮೊದಲೆಲ್ಲ ಹೇಳ್ತಿದ್ನಿ ವಿಡಿಯೋ ಇದು ಅಪ್ಲೋಡ್ ಮಾಡ್ಬೇಕಾದ್ರೆ ನೆಟ್ವರ್ಕ್ ಸಿಗಂಗಿಲ್ಲ ಅಂಥೇಳಿ. ಬಟ್ ಈಗೂ ಸೇಮ್ ಸಿಚುವೇಶನ್ ಐತಿ. ಆವಾಗ ಹೆಂಗೆ ವಿಡಿಯೋ ಅಪ್ಲೋಡ್ ಹಾಕಿರ್ಕಿಲ್ಲ, ವಿಡಿಯೋ ಅಪ್ಲೋಡ್ ಮಾಡೋಕೆ ಮತ್ತೆ ಇಲ್ಲಿ ಬರ್ತಿದ್ದೆ. ಮಳೆಗಾಲ ಟೈಮಲ್ಲಿ ಕೊಡೆ ಹಿಡ್ಕೊಂಡು ನಿಂದಿರಬೇಕು. ಇಲ್ಲೇ ತಾಸು 2 ತಾಸು ಗಂಟಲೆ ಫೋನ್ ಕೈಯಲ್ಲಿ ಹಿಡ್ಕೋಬೇಕು. ಇಲ್ಲಾಂದರೆ ವಿಡಿಯೋ ಅಪ್ಲೋಡ್ ಆಗಂಗಿಲ್ಲ. ಇಷ್ಟೊಂದೆಲ್ಲ ಕಷ್ಟಪಟ್ಟು ನಾವು ವಿಡಿಯೋ ಮಾಡ್ತೇವೆ. ಬಟ್ ಏನು ಮಾಡೋದ್ರಿ, ಎಲ್ಲರಿಗೂ ಎಲ್ಲನೂ ಇಷ್ಟ ಆಗಬೇಕಂತೇನಿಲ್ಲ. ನಮ್ದು ಹಳ್ಳಿಯ ಲೈಫಲ್ಲ. ಬಟ್ ಸಿಟಿ ಲೈಫ್ದವ್ರನ್ನ ಜಾಸ್ತಿ ಜನ ಇಷ್ಟಪಡ್ತಾರೆ. ಇದರಲ್ಲಿ ಸೀತಾಫಲ ಎಷ್ಟಾಗ್ಯಾವ ನೋಡ್ರಿ. ಸೀತಾಫಲ ಜಗ್ಗಿಗೆ. ನನಗಿಲ್ಲೇ ಹಾಲು ಕಾಸಕ್ಕಿಟ್ಟೀನಿ, ಚಹಾ ಕಾಸಿದ್ನಿ. ಇಷ್ಟದ ಚಹಾ ಕುಡ್ದೇವಿ. ಕ್ಯಾಬೇಜ್ ಪಲ್ಯ ಮಾಡ್ಬೇಕಂತ ಕ್ಯಾಬೇಜ್ ಕಟ್ ಮಾಡಾಕತ್ತೀನಿ. ಇಲ್ಲಿ ಕುರಿಗಳು ನೋಡ್ರಿ. ಓ ಯಪ್ಪಿ ಹಾಯ್ ಮಾಡು. ಒಂದೇ ನಾವು 4 ಮಾತಾಡಿದಾಗ 1 ಮಾತಾಡ್ತೇವೆ ನಾವು. ನೋಡ್ರಿ ಕುರಿ ಎಷ್ಟು ಚಂದ ಮಕ್ಕೊಂದವು. ಮೇಯಕತ್ತಿಲ್ಲ, ಮಕ್ಕೊಂದವು. ಈ ಕಡೆ ಹಿಡ್ಕೊಂಬ. ಇಲ್ಲ ಒಂದು ಮರಿಗಳೇ ಸೊಳ್ಳೆ ಆಡಾಡ್ತಾನೆ ಅವ್ರ ಕೂಡ. ಸರಿ ದೇವ ನೋಡ್ರಿ ಇಲ್ಲ ನನ್ನ ಮೇಯಕ್ಕೆ. ನಾವೊಂದು ಈ ಕುರಿಗಳು ಹೋಗಿಡೋದ ಒಂದು ಮಸ್ತ್ ಫೋಟೋ ಶೂಟ್ ಮಾಡಿಸ್ತೀವಿ. ನಿಮ್ಮ ಬೆಳ್ಳೆನ ಕರ್ಕೊಂಬ. ಇಲ್ಲಿ ನಿಮ್ಮ ಬೆಳ್ಳೆನ ಕರ್ಕೊಂಬ. ಇಲ್ಲಿ ಬೆಳ್ಳೆ ಹೌದಿಲ್ಲ ಅದ ಕರಿ ಬೆಳ್ಳೆ ಅದೇನು ಓನ ಅನ್ನಲ್ತಲ್ಲ ಅದ. ಹೋದ್ರಪ್ಪಿ ಇಲ್ಲಿ ಕರ್ಕೊಂಬ. ಇಲ್ಲಿ ವಿಡಿಯೋ ಮಾಡೋಣ ಅದನ್ನು. ಕರ್ಕೊಂಬರಕತ್ತ. ಇವು ಈ ಕಡೆ ಅದಾವಲ್ಲ, ಈ ಕಡೆ ಇಷ್ಟು ಕುರಿ ಅವ ಮೇಯಿಸ್ತಾನೆ ನೋಡ್ರಿ. ಅವ ಅವ್ರ ತಮ್ಮ ಬರಲ್ತದ. ಬೈಲ್ ಬೆಳೆ ಒಲ್ಲಂತದ್ ಬಿಡದು. ಹೆದರೈತನದು. ಹೆಂಗೈತೆ ನೋಡ್ರಿ ಅದು ಟಗರ್. ಇದು ಒಂದೈತಿ ನಪ್ಪಿ ಟಗರ. ಇದು ಒಂದೈತಿ. ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೆಂಗದಿರಿ? ಆರಾಮದಿರಿ? ನಾನು ಈಗ ಲಾಗ್ ಶುರು ಮಾಡಾಕತ್ತೀನಿ. ಇವತ್ತಿನ ಲಾಗ ಹೆಂಗೆ ಇರ್ತದೆ ಅಂತ ಹೇಳಿ ನಿಮ್ಗೆ ಶೇರ್ ಮಾಡ್ತೀನಿ. ಮಷಿನರಿಗೆ ತಂದಿಲ್ಲ. ಈಗ ಕ್ಯಾಬೇಜನ್ನ ಹುರ್ಕೊಂಡು ಪಲ್ಯ ಮಾಡ್ತೀನಿ. ಬರೀ ಇವತ್ತಿನ ದಿನ ಪೂರ್ತಿ ಹೆಂಗೆಲ್ಲ ಹೋಗ್ತೈತೆ ಅಂತ ಹೇಳಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ವಿಡಿಯೋ ಖಂಡಿತ ನಿಮ್ಗೆಲ್ಲರಿಗೂ ಇಷ್ಟ ಆಕೈತೆ ಅಂತ ಅನ್ಕೋತೀನಿ. ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಒಳಗೆ ಹೋಗಿ ಕ್ವಿಕ್ಕಾಗಿ ಹೋಗಿ ಬಾಳ್ಗೆ ತೊಗೊಂಬರ್ತೇನೆ. ಎಣ್ಣೆ ಐತಿ ಎಲ್ಲ.
ಇಲ್ಲಿ ಹೊರಗೆ ಅಡುಗೆ ಮಾಡೋಕೆ ಟೈಮ್ ಜಾಸ್ತಿ ಹೋಗ್ತೈತಿ. ಒಳಗಿನ ಹೊರಗೆ ತೊಗೊಂಬರೋದು ಮತ್ತು ಹೊರಗಿನ ಒಳಗೆ ಓದೋದು. ನಮ್ಮ ಮನೆಯವ್ರು ಮೊನ್ನೆ ಟೊಮೆಟೊನ ಈ ಥರ ತೊಗೊಂಬಂದಾರ. ಇವನ್ನ ಸಾರಿಗೆ ಆಗಲಿ ಪಲ್ಯಕ್ಕಾಗಲಿ ಹಾಕಿದ್ರೆ ಏನೋ ರುಚಿನ. ನನ್ನ ಫ್ರೆಂಡ್ ಕಾಲ್ ಮಾಡಿಲ್ಲಲ್ಲ, ಅದಕ್ಕೆ ಇವ್ರ ಮುಂದೆ ಹೇಳಕತ್ತೇನೆ ನಾನು. ನಿಮ್ಮಂದು ಯಾವಾಗ ಹೇಳ್ತಿರ್ತೇನೆ, ಅವ್ರು ಅಂತಿರ್ತಾರೆ. ನನ್ನ ಫ್ರೆಂಡ್ ಕಾಲ್ ಮಾಡಿದ್ರೆ ಬರೀ ಕಂಪ್ಲೇಂಟ್, ಯಾವಾಗಲೂ ಬರೀ ಕಂಪ್ಲೇಂಟ್ ಹೇಳ್ತಿರ್ತಿಲ್ಲ. ಅದು ಕಂಪ್ಲೇಂಟ್ ಹೇಳ್ತಿ ಇರೋ ಥರ ಗಂಡುಗಳು ಇರ್ಬೇಕು ಮನ್ಯಾಗ. ಇದು ನೋಡ್ರಿ, ಇದು ತಿನ್ನೋ ಟೊಮೆಟೊ. ಇದನ್ನು ಸಾರಿಗೆ ತೊಗೊಂಬಂದ. ಸಾರಿಗೆ ಮತ್ತು ಪಲ್ಯಕ್ಕೆ ಹಾಕಿದ್ರೆ ಏನು ರುಚಿ ಆಕೈತಿ ಹೇಳ್ರಿ, ಹೌದಲ್ರಿ? ಎಂತ ತರಬೇಕಂತನೂ ಗೊತ್ತಿಲ್ಲ. ಏನು ಮಾಡಕ್ಕೆ ಆ ಮಕ್ಕಳ ಬಿಡು ಸುಮ್ಮ. ಅವೇ ಅಡ್ಡೇಟ್ ತಾವ ಬರ್ತಾವಲ್ಲ, ಅವ ಬರೋದಿಲ್ಲ. ಅಡ್ಡೇಟ್ ಬರೋದಿಲ್ಲ, ತಾವ ಬರಂಗಿಲ್ಲ. ಯಾಕಡೆ ಹೋಗಿರ್ತೀರಿ ಕುರಿ ಮೇಯ್ಸಾಕ? ಕುರಿ ಮೇಯ್ಸಾಕ ಯಾಕಡೆ ಹೋಗಿರ್ತೀರಿ? ದೂರ? ಹ್ಞೂಪ್ಪ, ಈಗೇನು ಹೋಗೋದಿಲ್ಲ. ಹೋದ್ನೇ ಅಂದ್ರೆ ತರ್ತೇನೆ. ವಿನೋದರು ಎಷ್ಟಿದಾವ ಕುರಿ? ಇದು ಟಗರ ವಿನೋದರು ಟಗರ ಎಷ್ಟದಾವು? ಅವ್ರದ್ದು ಒಂದ ನಿಮ್ಮದು ಒಂದ? ಕ್ಯಾಬೇಜ್ ಪಲ್ಯ ಮಾಡ್ಬೇಕಾದ್ರೆ ಒಂಚೂರು ನೀರು ಹಾಕಬಾರ್ದು. ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಿ ಎಣ್ಣೆ ಒಳಗೆ ತಾಳಿಸ್ಬೇಕು. ಇಷ್ಟು ಮಸ್ತ್ ಆಕೈತದ. ನಮ್ಮ ಮನೆಯವರು ಕ್ಯಾಬೇಜ್ ತಿನ್ನಲ್ಲ, ಫ್ಲವರ್ ತಿನ್ನಲ್ಲ, ಚೌಳಿಕಾಯನ್ನು ಇಷ್ಟಪಟ್ಟು ತಿಂತಾರೆ. ಬಟ್ ನಾನು ಚೌಳಿಕಾಯಿ ಪಲ್ಯ ಮಾಡಿದಾಗ ಅವ್ರು ಎಲ್ಲಾದರೂ ಹೋಗೇ ಬಿಟ್ಟಿರ್ತಾರೆ. ಈ ಕಡೆ ಏನಕ್ಕೆ ನಾನು ತಿನ್ನೋಷ್ಟು ತಿಂತೇನೆ, ಉಳಿದಿದ್ದು ಮೊಸರಿಗೆ ಹಾಕ್ಬಿಡ್ತೇನೆ. ಮೊದಲು ಕಬ್ಬಿನೊಳಗೆ ಎಲ್ಲ ಹಾಕ್ತಿದ್ದು ನಾನು. ಈಗೆಲ್ಲ ಬರೀ ಇದು ಏನಂತಾರೆ, ಕೆಮಿಕಲ್ ಹೊಡಿತಾರಲ್ಲ, ಕಸಕ್ಕೆ ಕಳೆನಾಶಕ. ಹಾಗಾಗಿ ಅದಕ್ಕೆ ಏನು ಹಾಕಿದ್ರೂ ಎಲ್ಲ ಅದ್ರ ಜೊತೆ ಅದು ಒಣಗಿಬಿಡ್ತೈತಿ. ಹೀಗಾಗಿ ಜಾಸ್ತಿ ಕಾಯಿಪಲ್ಯ ಕೊಂಡು ತರೋದಾಗ್ತೈತಿ. ಈ ಸಲ ಮುಂದಿನ ಸಲ ನವಂಬರ್ ಟೈಮಲ್ಲಿ ನಾವು ಕಬ್ಬಾಕ್ತೇವೆ. ಆವಾಗ ಏನಾದರೂ ಹಾಕ್ಕೊಳ್ಳೋದು. ಅದರೊಳಗೆ ಈ ವರ್ಷ ಮಳೆ ಒಂದಿಲ್ಲ. ನಾನು ಪಲ್ಯ ಮಾಡ್ತೀನಿ, ಆಮೇಲೆ ಸಿಗ್ತೇನೆ. ರೊಟ್ಟಿನೂ ಮಾಡಿ ಇಲ್ಲಿಟ್ಟೇನಿ ಮತ್ತು ಪಲ್ಯನೂ ಮಾಡೀನಿ. ಹೊಳಿದು ಸಂಜೆ ಶೇಂಗಾ ಕಳಿಸಾರು, ಚಿಕನ್ ಸಾರಿನ ಗತೆ ಕಳಿಸಿ. ಇದೀಗ ಅನ್ನನೂ ರೆಡಿ ಆಗ್ತಾ. ಅಲ್ಲೊಂದು ಕೆಲಸ ಐತಿ, ಬರೀ ಹೋಗೋಣಂತ. ಇದು ಚಪ್ಪಲ್ ಹಾಕ್ಕೊಂಡು ಹೋಗಲಿಲ್ಲ ಅಂತ ಕೆಲಸನೇ ಇಲ್ಲ. ನಾನು ಜೋಳದ ಹಿಟ್ಟು ಖಾಲಿ ಆಗೈತಿ. ಜೋಳ ಹಸನ್ ಮಾಡಬೇಕು. ಇವತ್ತು ಹಸನ್ ಮಾಡಬೇಕಾ? ಕೋಳಿ ನೋಡ್ರಿ, 4 ಕೋಳಿ ಕುಡಿ ಕುಂತ ಅಂತಾರೆ, ಕಾಯಿ ಕುಂತ ಅಂತೀವಿ ನಾವು. ಬಾಳೆಹಣ್ಣು ನೋಡ್ರಿ, ನಮ್ಮ ಮನೆಯವ್ರು ಬಾಳೆಹಣ್ಣಿಗೆ ಅಂಗಿ ಹಾಕೋದು ಎಲ್ಲರೂ ನೋಡಿರ್ನ ರೀ. ಇಷ್ಟು ಖಾಲಿ ಮಾಡ್ಯಾರ ಇವನು, ಫುಲ್ಲು ಒಂದು ಗಡ. ನಂಗೆ ಬಾಳೆಹಣ್ಣು ತಿನ್ಬೇಕಂತ ಅನಿಸಂಗಿಲ್ಲ. ಬಟ್ ಈಗ ಹರ್ಕೊಂಡು ನಂಗೆ ತಿಂತೇನಿಲ್ಲ, ಗೊತ್ತಿಲ್ಲ. ನಂಗೆ ಬಾಳೆಹಣ್ಣು ಅಂದ್ರೆ ಅಷ್ಟು ಇಷ್ಟ ಆಗಂಗಿಲ್ಲ, ತಿನ್ನಂಗಿಲ್ಲ ನಾನು. ಇವಿನ್ನೇನೇನು ಕಿತ್ವಿ ಮಾಡ್ತಾವು ಮಂಗೆ ಸೊಳೆ ಮಗನು. ನಮ್ಮ ಲೋಕಲ್ ಆಡು ಭಾಷೆ ಅದು.
ನಮ್ದು ಇದು ಚಿಗುರು ಮಟನೂ ಸಮಾಧಾನ ಇದ್ರಕ್ಕಿಲ್ಲ ಎಷ್ಟು ಚಂದ ಚಿಗುರು ರೆಡಿ ಆಗತೈತಿ. ಫುಲ್ ಖುಷಿ ನಾವು. ಒಂದು 200-300 ಕಾಯಿ ಹಾಕಿದ್ದೇನು ಅದ್ರೊಳಗೆ. ಇಷ್ಟು ಕಾಯಿ ಉದುರಿ ಹೋದು. ಏನೋ ದೃಷ್ಟಿಯಾಗಿ ಅಥವಾ ಏನಾದರೂ ರೋಗ ಬಿತ್ತೋ ಗೊತ್ತಿಲ್ಲ. ವೆಂಕಟೇಶ ಬಾಳೆಹಣ್ಣು ಇದು ಓಡಾಡುತ್ತೆ. ಜೋರ ಐತಿ. ಇಲ್ಲಿ ನಾನು ಹಂಗೆ ಇಲ್ಲಿ ಪೈಪ್ ಇದನ್ನು ಮಾಡಕ್ಕಂತ ಬಂದೀವಿ. ಕರ್ಸ್ಕೊಂಡು ನೋಡ್ರಿ ಅಷ್ಟು ಮಸ್ತ್ ಐತಿ ಕಾಣಿಸ್ತೈತಲ್ಲ. ಇದ್ರಾಗ ಬಲ್ತೈತಿ ಎಳಿದ ಕಿತ್ತಗೊಳೋದು ನೋಡ್ರಿ. ಒಂದು ಆ ಕಡೆ ಕುರಿ ದಡ್ಡಿ ಥರ ಬಂದಿದೆ. ಅಷ್ಟು ಕಿತ್ತಿಟ್ಟೇನಿ. ಈಗ ಇಲ್ಲೇ ಕೇಳಾಕತ್ತೇನೆ ಇದನ್ನು. ಇದನ್ನು ಮಾಡ್ತಾರೆ. ಇದು ಬಿಳಿ ಹರಿ ಅಂತಾರೆ. ಇದನ್ನು ಮಾಡ್ತಾರೆ, ನಾವು ಮಾಡೋಂಗಿಲ್ಲ. ಮತ್ತು ಇಲ್ಲಿ ಇದು ಐತೆ ನೋಡ್ರಿ, ಇದನ್ನು ಸಹಿತ ಮಾಡ್ತಾರೆ, ನಾವು ಮಾಡೋಂಗಿಲ್ಲ. ಮತ್ತು ಇಲ್ಲಿ ಇದಕ್ಕೆ ಇದು ಹೊನ್ನೆ ಕಸ. ಇದು ಕಣ್ಣಿನ ಸಮಸ್ಯೆ ಇರ್ತೈತಲ್ಲ ಅದಕ್ಕಂದ್ರೆ ಭಾಳ ಬೆನಿಫಿಟ್ಸ್ ಐತಿ ಇದ್ರೊಳಗೆ. ಬಟ್ ನಮ್ಮ ಕಡೆ ನಾವು ತಿನ್ನೋಂಗಿಲ್ಲ. ತಿಂದ್ರೆ ನಾನು ಒಬ್ಬಾಕಿ ಮಾಡ್ಕೊಂಡು ತಿನ್ಬೇಕು. ನಮ್ಮ ಮನೆಯವ್ರದ್ದು ಗೊತ್ತಲ್ರಿ. ಏನೋ ತಗೊಳ್ಳೋಣ ಇದನ್ನ ಒಂದು ಮಿಕ್ಸ್ ಮಾಡಿ ಬಾಜಿ ಮಾಡಿದ್ರೆ ಹೋಗ್ಬಿಡ್ತೈತಿ. ಎಷ್ಟು ಚಂದ ಐತೆ ನೋಡಿರಲಿಲ್ಲ. ಬಸ್ ನಮ್ಮನೆಗೆ ಕೂಡ ಮಾತಾಡ್ತಾ ಇದ್ರಿ. ಯಾಕಂದರೆ ಉಳಿಯೋದವಾಗ ಅಕ್ಕಿ ಕೂಡ ಮಾತಾಡೋ ಹೋಗಿಲ್ಲ ನಾನು. ನೋಡಿದೀನಿ ಏನು ತುಸ ಐತೆ ಬಳ್ಳಿ. ಇದಿಷ್ಟು ಕಸ ನೋಡ್ರಿ ಇದು ನಮ್ಮ ಹೊಲದಾಗ. ಯಾವ ನಮೂನಿ ಎದ್ದೈತೆ ನೋಡಿದ. ದನಗಳು ತಿನ್ನೋದಲ್ಲ ಇದನ್ನು ಬಳ್ಳಿ. ಗೌರಿ ತೊಗೊಂಡು ಒಂದು ದಿನ ಕಟ್ಟಿದ್ರೆ ಅದು ದಿನ ಅದನ್ನ ಬಿಡ್ತತಿ. ಹಂಗಾಗಿ ಬಿಟ್ಟಿಲ್ಲ ಅದನ್ನು. ಇದೇನು ಸುಳ್ಳು ಮಾಡ್ತಾ ಕಟ್ಟಿದ್ದೆ. ಸದ್ಯಕ್ಕೆ ಕಿಚನ್ ಸಾರಿಸಿ ಇಟ್ಟಿದ್ದೀನಿ. ಇಲ್ಲಿ ಹಾಲು ಹಿಂಡ್ಕೊಟ್ಟೆ ನೋಡ್ರಿ, ಕುರಿ ಹಾಲು. ಇನ್ನೂ ಬ್ರಷ್ ಮಾಡ್ಕೊಂಡಿಲ್ಲ, ಚಹಾ ಇಡಬೇಕು. ಹಿಂಗೆ ನಮ್ಮ ಮನೆಯವ್ರು ಮುಂಜಾನೆ ಎದ್ದ ತಕ್ಷಣ ಕೆಲಸ ಮಾಡಿದ ಟೈಮ್ 6:30 ಆಗೈತಿ. ಬಿಸಿಲು ನೋಡ್ರಿ, ಸೂರ್ಯದೇವಿ ಹೆಂಗೆ ಬಿಸಿಲು ಅಂತೂ ಭಾಳ ಬಿಸಿಲು ಐತಿ. ಈ ಗಿಡದಾಗ ಹೂ ನೋಡ್ರಿ ಎಷ್ಟು ಚಂದ ಹಳ್ಳ್ಯಾವು. ಅದನ್ನಿನ್ನೂ ಹಾಲು ಹಿಂಡಿಲ್ಲ. ನಿಮ್ಮ ಗಿಡಾಪ್ ಎದ್ದ ಅಲ್ಲೇ ಹೋಗ್ಯಾನು. ಮತ್ತು ನಾನು ಒಂದು ದಗದ ಮಾಡಕತ್ತೀನಿ. ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೆಂಗದಿರಿ? ಆರಾಮದಿರಿ? ನಾನು ಈಗ ಲಾಗ್ ಶುರು ಮಾಡಕತ್ತೀನಿ. ಇವತ್ತಿನ ಲಾಗಲ್ಲಿ ರೊಟೀನ ಅದ್ರ ಕೂಡ ಫೋಟೋ ಚಂದ ಬರ್ತಾವೆ. ಸುಮ್ಮನೆ ನಿಂದಿರ್ತೈತೆ, ದೊಡ್ಡದಾತ ನಿಂದಿರೋದಿಲ್ಲ. ಅದು ಹೌದು, ಚೆನ್ನಾಗಿ. ನಾನು ಈಗ ಲಾಗ್ ಶುರು ಮಾಡಕತ್ತೀನಿ. ಇಕ್ಕಟ ಇವತ್ತಿನ ಲಾಗ್, ಇವತ್ತಿನ ರುಟೀನ ಹೆಂಗೆ ಇರ್ಬೇಕಂತ ಹೇಳಿ ನಿಮಗೆ ಶೇರ್ ಮಾಡ್ತೀನಿ. ಸದ್ಯಕ್ಕೆ ಈಗ ಚಹಾ ಕಾಸ್ಬೇಕು. 5-6 ಕಪ್. ಒಳಗೆ ಪೇಪರ್ ಹಾಳಿ ತೊಗೊಂಬರೋಗುವ. ಒಳಗೆ ಹಾಳುಗಳದ ಇದ್ರಂತೇಳಿ, ಒಲಿ ಅಂತೇಳಿ. ನಮ್ಮ ಮನೆಯವ್ರು ದಿನ ಇಷ್ಟೊತ್ತಾಗಲೇ ಅವನ್ನ ಇದು ಮಾಡ್ತಿದ್ರ. ಆಮೇಲೆ ಸಿಗ್ತಾನೆ. ನಿನ್ನೆ ರಾತ್ರಿ ಚಿಕನ್ ಮಾಡಿದ್ರೆ, ಹಾಗಾಗಿ ನಾನು ಮುಂಚೆನೇ ಅಕ್ಕಿ ನೆನೆಸಿಟ್ಟಿದ್ವಿ. ಇಡ್ಲಿ ಮಾಡಕ್ಕಂತೇಳಿ ರೆಡಿ ಮಾಡಾಕತ್ತೀನಿ. ಇವತ್ತು ಒಳಗೆ ಬಾಳೆ ಎಲೆ ಹಾಕಿ ಇಡ್ಲಿ ಮಾಡ್ಬೇಕಂತ ಅಂದ್ಕೊಂಡೇನಿ. ನೋಡೋ ಅಂತೇಳಿ ನಮಗೆ ಗಾಳಿ ಭಾಳಲ್ಲ ಈ ಕಡೆ. ಬಾಳೆ ಎಲೆ ಎಲ್ಲ ಹರಿದು ಬಿಟ್ಟಿರ್ತಾರೆ. ಬಾಳೆ ಎಲೆ ಒಂದು ಸುದ್ದಿರಂಗಿಲ್ಲ. ಅದರೊಳಗೆ ಎಷ್ಟು ಚಲೋ ಸಿಗ್ತೈತೆ ಗೊತ್ತಿಲ್ಲ. ಬಾಳೆ ಎಲೆ ಯಾಕಂತಂದರೆ ಇವತ್ತು ಸ್ವಲ್ಪ ನಾನು ಹಿಟ್ಟು ಸಣ್ಣಗೆ ಮಿಕ್ಸಿ ಮಾಡ್ಕೊಂಡೇನಿ. ಇಡ್ಲಿ ಬ್ಯಾಟರ್ ಏನೈತಲ್ಲ ಈ ಥರ ಕಾಣಿಸ್ತೈತಲ್ಲ, ಈ ಥರ ಐತಿ. ಈ ಥರ ಇದ್ರೆ ಅದು ನಮ್ಮ ಇಡ್ಲಿ ಮನೆ ಹೋಲ್ ಅದ ಒಳಗೆ ಪ್ಲೇಟಲ್ಲಿ. ಈಗ ಕಾಣಿಸ್ತೈತಲ್ಲ, ಹಾಕಿದ್ರೆ ಕಾಣಿಸ್ತೈತೆ ನೋಡಿ. ಹಾಕಿದ್ರೆ ಏನಕ್ಕೈತೆ ಅಂದ್ರೆ ಸೋರ್ತದ. ಮತ್ತು ಇದು ಬಾಳೆ ಎಲೆ ಯೂಸ್ ಮಾಡ್ಕೊಂಡು ನಾವು ಇಡ್ಲಿ ಮಾಡೋದ್ರಿಂದ ಆರೋಗ್ಯಕ್ಕೂ ಸಹಿತ ಒಳ್ಳೆಯದು. ಆಮ್ಯಾಗ ತೋರಿಸ್ತೇನೆ. ಅಪ್ಪಿ ಬಾಳೆ ಎಲೆ ಕಟ್ ಮಾಡ್ಕೊಂಬಾ, ಕೋಡ್ ನನಗೆ ಲಗುನ. ದೊಡ್ಡ ತಗೊಂಬಪ್ಪ, ಚಲೋ ತಗೊಂಬ, ಹರಿಲಾರ್ದ.
ಅಲ್ಲಿ ನಮ್ಮ ಗೌರಿ ಹಾಲಿಂದ ಹಾಕತ್ತೆ. ಮರ್ತ ಬಿಟ್ಟೆ ನಾನು ಇಷ್ಟು ಕೊಡೋದು ಖಾಲಿ ಮಾಡ್ತದೆ ಗೌರಿ. ಸಾಕೀಗ ನಾ ಹಿಡ್ತೇನೆ. ಈಗ ನಮ್ಮ ಗೌರಿ ಹಾಲು ನಿಂಡ್ಕೋದೆ ನಾನು. ಗಾಳಿ ಒಂದು ಜೋರು ಗಾಳಿ ಬೀಸಾಗತೈತಿ, ಜಲ್ದಿ ಜಲ್ದಿನೂ ಆಗಂಗಿಲ್ಲ. ಈಗ ನೀರು ಕಾಸಕಂತಿಟ್ಟೇನಿ. ವಾವ್, ಬಳೇಲಿ ಮಸ್ತ್ ಐತಿ. ಬಳೇಲಿ ಕಟ್ ಮಾಡ್ಕೊಳಂತಂದೆ ಅಪ್ಪಾಗ. ಈಗ ನಮ್ಮ ಗೌರಿ ಹಾಲು ಹಿಡ್ಕೊಂಬಂದು ನೋಡ್ರಿ. ಈಗ ಹಾಲಿನ ಕಾಸಂಗಿಲ್ಲ, ಸ್ವಲ್ಪ ಇಡ್ಲಿ ಮಾಡಕ್ಕೆ ಜಿಲ್ಲೆಗೆ ಎಷ್ಟು ಅದನ್ನು. ಗಾಳಿಯಲ್ಲಿ ಈಗ ಇದನ್ನ ತೊಳ್ಕೊಂಬರ್ತೀನಿ. ತೊಳ್ಕೊಂಬಂದು ಫ್ರೈ ಮಾಡೋದಂತ. ಅದು ಸ್ವಲ್ಪ ಇದು ಮಾಡ್ಕೋಬೇಕಿರ್ತೀನಿ ಕಷ್ಟ. ನೋಡೋಣ ಅಂತ ಹೆಂಗೆ ಆಗ್ತೈತೆ. ನಂಗೆ ಬಾಳೆ ಎಲೆಯೊಳಗೆ ಊಟಾಟಿ ಮಾಡೋದು ಅಂತಂದ್ರೆ ಅಡುಗೆ ಮಾಡೋದಂದ್ರೆ ಭಾಳ ಇಷ್ಟ. ಲೇಟ್ ಮಾಡಿದಲ್ವಿ ನಾವ? ಲೇಟ್ ಮಾಡಿದಲ್ಲಪ್ಪ. ಹಾಂ, ಇಲ್ಲೇ ಮತ್ತೆ ಬರ್ತಾವೆ. ಓಕೆ, ಒಂದ್ಸಲ ಮಾಡಿದ್ವಿ ಅಂದ್ರೆ ಆಮೇಲೆ ಕರೆಕ್ಟ್ ಆಗ್ತೈತಿ. ನೀರು ರೆಡಿ ಮಾಡ್ಕೊತೀನಿ. ನೀರನ್ನು ಕಾದ ಇಲ್ಲೇ. ಈಗಿಲ್ಲೇ ನೀರು ಕುದಿಯಾಕತ್ತಾವು. ಮೊನ್ನೆ ಇದು ಸುಡು ಹಂಚಿನ ಮ್ಯಾಗ ಇಟ್ಬಿಟ್ಟೈತಿ. ಸುಟ್ಟು ಕಟ್ಟಾಗ್ಬಿಟ್ಟೈತಿ. ಇನ್ನೊಂದು ಇದು ಎಲ್ಲಿ ಮಿಸ್ ಆಗೈತೆ ಗೊತ್ತಿಲ್ಲ. ಈ ಮನೆ ಪನಿ ಎಲ್ಲ ಸ್ವಚ್ಛ ಮಾಡ್ತಿರ್ತೀವಲ್ಲ, ಆ ಟೈಮಲ್ಲಿ ತಿರೋ ಕಟ್ಟಿಗೆ ಅಂತಾರಲ್ಲ, ಮುಚ್ಚಿ ಕಟ್ಟಿಗೆ, ಅದು ಹೋಗೈತಿ. ಮತ್ತು ಇಂಥದ್ದು ಇನ್ನೊಂದು ಹೋಗಿತ್ತು ನೋಡಿರಿ. ಇದು ಮುಂದಿನ ಬ್ರಷ್ ಐತಿ, ಬಟ್ ಇದು ಸ್ಟಿಕ್ ಏನಿರ್ತದಲ್ಲ ಇದು ಹೋಗೈತಿ. ಈಗಿಲ್ಲೇ ರೆಡಿ ಮಾಡಿದ್ರೆ ನೋಡಿ. ಸ್ವಲ್ಪ ನೀರು ಐತಲ್ಲ, ಒಂದ್ಸಲ ಹಚ್ಕೊಂಡ್ರೆ ಸಾಕು ಇದಕ್ಕೆ. ಯಾಕಂದ್ರೆ ಬಾಳೆ ಎಲೆ ಇಲ್ಲ. ಹಸಿರ ಒಳಗಡೆ ಕಟ್ಟಾಯಿತು. ಅದ್ರಾಗ ನೀರು ಸುಟ್ಟು ಹೋಗ್ಯಾವ. ನಿಮಗೆ ಭಾಳ ತೊಳ್ಕೊದು ಯಾಕಂದ್ರೆ ಎಲ್ಲ ಇಲ್ಲೇ ಇಟ್ಕೊಂಡ್ರೆ ಸ್ವಲ್ಪ ಗಲ್ಜಿ ಆಗೈತಿ. ನೋಡಿ, ಇದನ್ನು ಹಾಕೋಬೇಕಾದ್ರೆ ನೋಡಿ ಕರೆಕ್ಟಾಗಿ ಇಷ್ಟಕ್ಕೂ ಬರುವಂಗೆ ಕ್ಲಾಸ್ ಮೇಲೆ ಇಟ್ಕೊಂಡು ಹಾಕೋಬೇಕು. ಗೊತ್ತಿಲ್ಲ. ಇನ್ನು ಫಸ್ಟ್ ಎಲ್ಲಿ ಇದು ಮಾಡ್ಕೋಬೇಕಿತ್ತು. ನೀರು ಬೆಚ್ಚಗೆ ಮಾಡ್ಕೋಬೇಕಿತ್ತು. ಈಗೆಲ್ಲ ಪೂರ್ತಿ ಕೊಡಕತ್ತೀನಿ.
ಈಗ ಫಸ್ಟ್ ಹಬೆ ಇವ್ನು ಬೇಯಿಸ್ಕೋಬೇಕಿತ್ತು ಇಲ್ಲಿ, ಬೇಯಿಸ್ಕೊಂಡಿದ್ರೆ ಮಸ್ತ್ ಆಗ್ತಿತ್ತು. ಇಂದ್ರಾಮ್ಯಾಗ ಸಿಗ್ತೀನಿ. ಗಾಳಿ ಒಂದೇ ಜೋರು ಐತಿ. ಬಾಳಿ ಎಲೆಯೊಳಗೆ ಫಸ್ಟ್ ಟೈಮ್ ಟ್ರೈ ಮಾಡಕತ್ತೀನಿ ನಾನು. ಕರೆಕ್ಟಾಗಿ ಉರಿ ಹಾಕಂದ್ರೆ ಜಲ್ದಿ ಆಕೈತಿ. ಅದ್ರ ಫಸ್ಟ್ ಟೈಮ್ ಮೊದಲಿದ್ದು ರೆಡಿ ಆಗಬೇಕಾದ್ರೆ ಟೈಮ್ ಜಾಸ್ತಿ ತೊಗೋತೈತಿ. ಯಾಕಂದರೆ ಅದ್ರೊಳಗೆ ಬಾಳೆ ಎಲೆ ಎಲ್ಲ ಇದಾಗಿ ಅದು ಹವೆಯಲ್ಲಿ ಬೇಯಬೇಕಲ್ಲ. ನೋಡೋಣ ನಂತರ ಹೆಂಗೆ ಬರ್ತಾವೆ ಅಂತ ಗೊತ್ತಿಲ್ಲ, ಬಟ್ ಟೈಮ್ ಜಾಸ್ತಿ ಬೇಕಂತ ಅನ್ಸುತ್ತೆ. ಹಾಕ್ಬೇಕಾದ್ರೂ ಏನಾದಂದ್ರೆ ಈಗ ಅವು ಇರಂಗಿಲ್ಲಲ್ಲ, ಸ್ವಲ್ಪ ತೆಗ್ಗಾಗಿರಂಗಿಲ್ಲಲ್ಲ, ಹಾಗಾಗಿ ಪೂರ್ತಿ ತಟ್ಟೆ ಇಡ್ಲಿ ಥರ ಬರಬೇಕು ಅನ್ನೋ ಗೊತ್ತಿಲ್ಲ. ಕುಡಿಯನ್ಸ್ ತೆಗಿತೀನಿ ಅಂದರೆ ಜಲ್ದಿ ಆಗುತ್ತೆ. ಯಾಕಂದ್ರೆ ಮೊದಲೇದು ಕ್ಯೂರಿಯಾಸಿಟಿ ಜಾಸ್ತಿ ಐತೆ ನನಗೂ. ಹಿಂಗೆ ಡೈರೆಕ್ಟ್ ಹಿಂಗೆ ಇಟ್ಟನಂದ್ರೆ ಕರದ ಜಾಸ್ತಿ ಐತದಿದ ಆದರೆ ಜಲ್ದಿ ಅಡಿಗೆ. ಇದು ನಿನ್ನೆ ಚಪಾತಿ ಮಾಡಿದ್ದೆ, ಹಾಗಾಗಿ ಇದನ್ನ ಎಕ್ಸ್ಟ್ರಾ ತೊಳಿದೆ. ಎಣ್ಣೆ ಬಿದ್ದಿರ್ತಲ್ಲ, ಹಂಗಾಗಿ ಏನಾಗ್ತೈತಂದ್ರೆ ಎಣ್ಣೆ ಇದು ಮಸಿ ಮತ್ತು ಬೂದಿ ಎಲ್ಲ ಇಲ್ಲ ಇದಾಗಿ ತೊಳ್ಕೊಳ್ಳೋಕೆ ಸ್ವಲ್ಪ ಟೈಮ್ ಇರಲಿಲ್ಲ. ಈಗ ತೊಳ್ಕೊಳ್ಳೋಕೆ ಬಾಳೆ ಎಲೆನ ಯೂಸ್ ಮಾಡ್ಕೊಂಡು ನೀವು ಇಡ್ಲಿ ಮಾಡಿದ್ರಂದ್ರೆ ಹೆಂಗೆ ಮಾಡ್ಬೇಕಂತೇಳಿ ಏನಾದರೂ ಬೇರೆ ಥರ ಟಿಪ್ಸ್ ಗೊತ್ತಿದ್ರೆ ಹೇಳ್ರಿ. ನಾನು ಪ್ರತಿ ಸಲ ಏನು ಮಾಡ್ತಿದ್ದೀನಿ ಅಂದ್ರೆ ರವೆ ಥರ ಅಕ್ಕಿನ ಮಿಕ್ಸಿಗೆ ಹಾಕೋತಿದ್ನಿ, ನೆನೆಸಿಟ್ಟಿದ್ದು ಮಸ್ತ್ ಬರ್ತಿದ್ದು. ನನ್ನ ಫ್ರೆಂಡ್ ಹೇಳಿದ್ರೆ ನಾನು ಸ್ವಲ್ಪ ರವೆ ಥರ ದೋಸೆ ಮಾಡ್ಕೊತೀನಿ, ಇಡ್ಲಿಗೆ ಪೂರ್ತಿ ನೈಸಾಗಿ ಮಾಡ್ಕೊತೀನಿ. ಪೂರ್ತಿ ನೈಸಾಗಿ ಮಾಡಿಲ್ಲ ನಾನು, ರವೆ ಥರ ಇರ್ತೈತಲ್ಲ ಅದಕ್ಕಿಂತ ಸ್ವಲ್ಪ ಸಣ್ಣ ಹಾಕ್ಕೊಂಡೇನಿ. ನೋಡೋಣ ಅಂತ ಹೆಂಗೆ ಬರ್ತಾವೆ ಅಂತೇಳಿ. ಅದು ಬಾಳೆ ಎಲೆನ ಯೂಸ್ ಮಾಡ್ಕೊಂಡು ಮಾಡಾಕತ್ತೀನಿ. ಎಷ್ಟು ಚಲೋ ಬರ್ತಾವೆ ಅಂತ ಗೊತ್ತಿಲ್ಲ. ಚಲೋ ಬರ್ತಾವೆ ಇಲ್ಲ ಅಂತಲ್ಲ, ಬಟ್ ಬಾಳೆ ಎಲೆಯೊಳಗಲ್ಲ ಅವು ಮೊದಲನೇ ಸಲ ಶೇಪ್ ಬರೋಂಗಿಲ್ಲ ಇಡ್ಲಿ ಥರ. ವಾವ್, ನಾನು ಹೇಳಿದ್ನಲ್ಲ ಶೇಪ್ ಬರೋಂಗಿಲ್ಲ ಅಂತೇಳಿ. ಕೈ ಜೋ ಆಗಬೇಕು ಕೆಳಗಡೆ ಹಾಂ ಲಾಗ್ ಮಾಡಕತ್ತೀನಪ್ಪ. ಹೊಂಟಿಗೆ ಮನೆಗೆ ಈಗ ನಾವು ಒಂದೊಂದಾಗೆ ತಗೊಂಡಿದ್ವಿ, ಹಾಕಿಟ್ಟಿದ್ದೀರಾ ಇಷ್ಟು ನೋಡ್ರಿ ಈ ಥರ ಆಗ್ಯಾವು. ಇನ್ನು ನೆಕ್ಸ್ಟ್ ಏನು ಮಾಡ್ಕೋತೀನಿಲ್ಲ ಅವು ಮಸ್ತ್ ಬರ್ತಾವೆ. ವಾವ್, ಎಷ್ಟು ಮಸ್ತಾಗಿ ನೋಡ್ರಿ. ಆದರೆ ಮೊದಲನೇದಲ್ಲ ದಪ್ಪಾಗಿಲ್ಲ, ಸ್ವಲ್ಪ ತಿಳೋದವ. ಸಗಿ ಟೆನ್ಷನ್ ಇಲ್ಲ ಇವನು. ನಮ್ಮ ಮನೆಯವ್ರಿಗೆ ಫೋನ್ ಮಾಡ್ತೀನಿ ರೀ. ಈ ಸಲ ಇಡ್ಲಿ ಮಸ್ತ್ ಬಂದು ನೋಡ್ರಿ. ಫಸ್ಟ್ನೇದ್ದು ಹೆಂಗೆ ನೋಡ್ರಿ, ತಟ್ಟೆ ಇಡ್ಲಿ ಥರ ಆಗೈತೆ ಅದು ನೋಡ್ರಿ. ವಾವ್, ಬಳಿ ಇಲ್ಲ ಅಲ್ಲ ಚಾಕು ಚುಚ್ಚಿ ಅದನ್ನು ತಗೀನೀಗ ಕ್ವಿಕ್ಕಾಗಿ. ಏನು ಎಮ್ಮಿ ನಮ್ಮ ದೇವಿ ನೋಡ್ರಿ ಇಲ್ಲೇ. ಈ ಕಡೆ ಒಳ್ಳೆ ಇಲ್ಲೇ ಕುಂಕುಮ ಹಚ್ಕೊಂಡಿಲ್ಲ. ಮುಂದೆ ಮಮ್ಮಿ ಲಂಗ ಕಟ್ ಮಾಡೀನಿ, ಮ್ಯಾಗಿಂದ ಕಟ್ ಮಾಡಿ ಇಟ್ಟೀನಿ, ಅದನ್ನ ಪೂರ ಹಿಂಗ ಇದನ್ನತಿ ಕಟ್ ಮಾಡಿಲ್ಲ. ಕೊಳ್ಳ ಹೇಳತ್ತೇನ ಕರ ಕಟ್ಟಿದೀನವ, ಕಟ್ಟಿದೀನಿ ದೇವಿ, ಕಟ್ಟಿದಿ ಎಲ್ಲ ಹೋಗ್ತದ ಅಲ್ಲಿ. ಕಟ್ಟಾರಲ್ಲ ಯಾರು ನಮ್ಮ ದೇವ್ ಗಿಡ ಹತ್ತೇವ ನೋಡ್ರಿ ಪ್ಯಾರ್ಲಕಾಯಿ. ಬಾಸ್ಕೆಟ್ ತರ್ಬೇಕಿಲ್ಲ ಅದನ್ನು ಸಣ್ಣದು. ಚಲೋ ಚಲೋ ಹೊರ್ಕೊಯ್ವ ಕಡೆ. ಸ್ವಲ್ಪ ಕಾಯಿ ಮ್ಯಾಗ ಇದ್ದಿದ್ದು ಹೊರ್ಕೊಶಿಮ್ ಇದಾವೆ. ನಮ್ಮ ಪ್ಯಾರ್ಲ್ ಗಿಡಗಳು ನೋಡ್ರಿ, ಇವು ತಾವ ಬೀಜ ಬೀಜ ತಾವ ಹುಟ್ಟಿದ್ದು ನೋಡ್ರಿ. ಇವು ಮುರಿ ಬೇಡ ವಾಲಿ ಮುರಿದಿನ ಅಲ್ಲಿ ಬಾಗ್ಸಿದನ್ನ ಹಡ್ಕೋತಿದ್ನಲ್ಲ, ಮತ್ತು ಹಂಗೆ ಹೇಳ್ಬೇಕಲ್ಲ. ದೇವರ ಬುದ್ಧಿನ ಹಾಕಿಲ್ಲ ಮಕ್ಕಳಿಗೆ. ಇಂಥ ಹರಿಬೇಕಲ್ಲ, ಇಂಥ ತಿನ್ನಕ್ಕೆ ಶಿವ್ ಇರ್ತಾವೆ. ಬೆಳ್ಳಗಾಗಿರ್ತಾವಲ್ಲ, ಸ್ವಲ್ಪ ಬಿಳುವಿನ ಮ್ಯಾಗ ಆಗಿದ್ದು. ಹೆರ್ಚು ಉಪ್ಪು ಹಾಕ್ಕೊಂಡು ತಿಂದ್ರೆ ಮಸ್ತ್ ಅನ್ನಿಸ್ತಾ. ಇಷ್ಟು ಇರ್ತದೆ ನಾಷ್ಟ. ನಿಂದು ನಾಷ್ಟ ಆತಿಲ್ಲ ದೇವಿ? ನಿಮ್ಮ ದೊಡ್ಡಪ್ಪ ಒಂದು ಇಡ್ಲಿ ತಿನ್.
ಬರಾಕು ಬಿಡ ಒಂದು ಇಡ್ಲಿ ತಿನ್ನಲಿ ಇಲ್ಲಿ ನೋಡವ. ಹಾಂ ಚಪಾತಿ ಅಷ್ಟೊತ್ತು ತಿಂದ ಮತ್ತೆಲ್ಲ ಬಗಸ ಇಲ್ಲೊಂದೈತಿ ಯಾವ್ದು ಅದಾವ ಅಲ್ಲಿ ಮ್ಯಾಗಿಂದ. ಈಗ ಹಾಂ ಹಣ್ಣು ಐತಿ ನೋಡಲ್ಲಿ. ತಿಂದಾವ ಅದನ್ನು ತಿಂದಾವಿಲ್ಲ. ತಿಂದಾವು ಮುಂಜಾನೆಗೆ ಹಂಗೆ ದವಲ್ ಹರ್ಕೊಂಡ. ಭಾಳ ಇದ್ದೋಣ ಇಲ್ಲ ನೆಲ್ಕೊ ಅವ ಗಿಡ ಹತ್ತಿದ್ದೇನು ಮಾಡಿದ್ದೇನೋ ನೆಲ್ಕೊ ಹರ್ಕೊಂಡು ತಿನ್ಬ ತಿನ್ನೋರು. ಪಕ್ಷಿನೂ ತಿಂತಾವು, ಮನುಷ್ಯರು ತಿಂತಾರೆ, ಎಲ್ಲರೂ ತಿಂತಾರೆ. ಸಮರ್ಥರು ಇಲ್ಲ ಹತ್ತಿಲ್ಲ ಯಾರಿಗೆ ಗೊತ್ತವರು ಅವ್ರೂ ಅದಾವ ಸಮರ್ಥರು. ಅವ್ರು ಐತೆ ನೋಡಿ ಇಷ್ಟು ಸಿಕ್ಕು. ರಘು ಹತ್ಯಾರ ರಘು ಆ ರಘು ಯಾಕೋ ಇದು ಅದಕ್ಕೆ ಒಂದು ಅಲ್ತದ. ನನಗೆ ಮಾತಾಡ್ತೀಯನ ಏ ರಘು ಅದ್ರ ಹೆಸರು ರಘು ಅಂತ. ಹಿಂಗೆ ಹೆಂಗೆ ರಾಮ 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 ರಘು ರಾಮ ಅಂತ. ಟೈಮ್ ಎದಕ್ಕೆ ಬೇಕು ಮಜ್ಜಿಗೆ ಕಡಿಲಿ ಮಜ್ಜಿಗೆ ಸುಮ್ಮನೆ ಕಡಿತೀವಾ ಹೋಗೋ ಮುಂದೆ ವೈ. ಹಾಂ ನಾ ಬೆಣ್ಣೆ ತೆಗಿತೇನೆ ನಾಳೆ ಈ ಕಡೆ ನಿಮ್ಮ ದೊಡ್ಡಪ್ಪನ ಕೈ ಕೊಟ್ಟು ಕಳಿಸ್ತೇನೆ. ನಿನ್ನೆ ಖಾಲಿಯಾಗ್ಯಾವನಾ